ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮೆಲ್ಲರ ಮನೆ ಮಗ ಕ್ರಿಶ್ ವಾಲ್ಮೀಕಿ. ಇವತ್ತೇನು ವಿಶೇಷ ಅಂತಂದರೆ ಅಜ್ಜನ ಜಾತ್ರೆ, ಕೊಟ್ಟೂರೇಶ್ವರನ ಜಾತ್ರೆಯಲ್ಲಿ ಹಲವಾರು ಜನ ಪಾದಯಾತ್ರೆ ಮಾಡ್ತಾ ಬರ್ತಾ ಇರ್ತಾರೆ. ದಾವಣಗೆರೆ, ಹಗರಿಬೊಮ್ಮನಹಳ್ಳಿ ಸುತ್ತಮುತ್ತ 100-200 ಕಿಲೋಮೀಟರ್ ಇಂದ ಪಾದಯಾತ್ರೆ ಮಾಡ್ತಾ ಭಕ್ತಾದಿಗಳು ಬರ್ತಾ ಇದೆ. ಆದ್ರೆ ಕೆಲವೊಂದ್ ಜನ ಭಕ್ತಾದಿಗಳು ಇವತ್ತು ನಮ್ ಕಣ್ಮುಂದೆ ಇದ್ದಾರೆ. ಅವರ ಜೀವನದಲ್ಲಿ ಅಜ್ಜನ ಪವಾಡಗಳೇನು, ಅವರ ಅನಿಸಿಕೆಗಳೇನು ಅಂತ ಅಜ್ಜನ ಬಗ್ಗೆ ಒಂದೆರಡು ಮಾತು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಕ್ಕ ನಮಸ್ಕಾರ. ನಮಸ್ಕಾರ. ಅಕ್ಕ ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಹೊಳಲ್ಕೆರೆ ತಾಲೂಕು ಕುಡಿಯ ನೀರ್ ಕಟ್ಟೆಯಿಂದ. ಹೌದಾ? ನಿಮ್ಮ ಹೆಸರು? ವನಜಾಕ್ಷಿ. ಸೊ ನೀವು ಎಷ್ಟು ವರ್ಷದಿಂದ ಈ ಒಂದು ಪಾದಯಾತ್ರೆ ಮಾಡ್ತಾ ಬರ್ತಾ ಇದ್ರೆ? ಸುಮಾರು ವರ್ಷದಿಂದಲೂ ಮಾಡ್ತಾ ಇದಾರೆ. ನಾನು 5 ವರ್ಷ ಮಾಡಿ ಬಿಟ್ಟಿದೀನಿ. ಇವಾಗ ಆಗಲ್ಲ ಅಂತ ಬಸ್ಸಿಗೆ ಬರ್ತಾ ಇದೀನಿ. ಓಕೆ. ಸೊ ಅಜ್ಜನ ಬಗ್ಗೆ ನಿಮ್ಮ ಜೀವನದಲ್ಲಿ ಏನಾದ್ರು ಪವಾಡಗಳು, ಪವಾಡಗಳು ಮನಸ್ನಾಗ ನಾವ್ ಮಾಡ್ಕೊಂಡಂತೆ ಆಗುತ್ತೆ. ಆದ್ರೂ ನಂಬಿಕೆ ಮೇಲೆ ಬರ್ತಾ ಇದ್ವಿ. ಬಂದು ಇಲ್ಲೆಲ್ಲ ಇದ್ ಮಾಡೋದು ನಮ್ಗೆ ತುಂಬಾ ಒಳ್ಳೇದು ಅಂತ